ನಮಸ್ಕಾರ ಫ್ರೆಂಡ್ಸ್, ಮತ್ತು ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕಟಕ್ ರಾಶಿಯವರ ಫೆಬ್ರವರಿ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಸೊ ಕಟಕ್ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ 10 ಆಫ್ ಕಪ್ಸ್ ಬಂದಿದೆ, ಸೆಕೆಂಡ್ ನನಗೆ 9 ಆಫ್ ವಾಂಡ್ಸ್ ಬಂದಿದೆ. 10 ಆಫ್ ಕಪ್ಸ್ ಜೊತೆ 9 ಆಫ್ ವಾಂಡ್ಸ್ ಬಂದರೆ ಕ್ಲ್ಯಾಶ್ ಅಂತ ಹೇಳ್ತೀವಿ, ಫೈಟ್ಸ್ ಹೇಳ್ತೀವಿ, ಸಮೊನ್ ಈಸ್ ಅಪ್ಸೆಟ್ ಅಂತ ಹೇಳ್ತೀವಿ, ನೀವು ಅದರ್ ಪರ್ಸನ್ನು. ಸೊ ಯು ವಾಂಟ್ ದೆಮ್ ಟು ಬಿ ಆನೆಸ್ಟ್ ಅಂತ ಅನಿಸುತ್ತೆ, ಬಟ್ ಅದರ್ ಪರ್ಸನ್ನ ನಿಮ್ಮನ್ನ ನಂಬಲ್ಲ, ಅಥವಾ ನೀವು ಅದರ್ ಪರ್ಸನ್ನ ನಂಬಲ್ಲ. ವೈಸ್ ವರ್ಸ ರೀಡಿಂಗ್ ಇರ್ಬೋದು. ನಿಮಗೇನಂದರೆ ಅದರ್ ಪರ್ಸನ್ ಎಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿ ಅಂತ. ಫಾರ್ ಯು ಅವ್ರನ್ನ ಬೇಗ ಕ್ಷಮಿಸ್ತೀರಾ ನೀವು. ಈಗ ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಯು ಆರ್ ವೇಟಿಂಗ್ ಯುವರ್ ಪರ್ಸನ್ ಟು ಬಿ ಆನೆಸ್ಟ್ ಅಂತ ಹೇಳುತ್ತೆ. ಸೊ ಇನ್ ಕೇಸ್ ಆ ವ್ಯಕ್ತಿ ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ, ಇನ್ ಕೇಸ್ ಯಾರಿಗಾದ್ರೂ ನೋ ಕಾಂಟ್ಯಾಕ್ಟಲ್ಲಿದ್ದರೆ ಅದು ನಿಮ್ಮನ್ನು ತಿಂದಾಕುತ್ತೆ ಇನ್ಸೈಡ್ ಅಂತ ಹೇಳ್ಬೋದು. ಥರ್ಡ್ ನನಗೆ 5 ಆಫ್ ಸೋರ್ಡ್ಸ್ ಬಂದಿದೆ. ನೋ ಕಾಂಟ್ಯಾಕ್ಟ್, ನೋ ಕಮ್ಯುನಿಕೇಷನ್ ಅಂತ ಅನಿಸುತ್ತೆ ಕೆಲವರಿಗೆ. 5 ಆಫ್ ಸೋರ್ಡ್ಸ್ ಈಸ್ ಲೈಕ್ ಅದರ್ ಪರ್ಸನ್ ನೀವು ಎಷ್ಟೇ ಸಾರಿ ಕೇಳಿದರೂ ಫಾರ್ಗಿವ್ ಮಾಡ್ತಾ ಇಲ್ಲ ಅಂತ ಅನ್ನಿಸುತ್ತೆ, ಅಥವಾ ವಾಯ್ಸ್ ವರ್ಸ ರೀಡಿಂಗ್ ಇದು. ಫೋರ್ತ್ ಕಾರ್ಡ್ ನನಗೆ ಟವರ್ ಕಾರ್ಡ್ ಬಂದಿದೆ. ರೀಡಿಂಗ್ ತುಂಬ ಸ್ಪೀಡ್ ಅಂತ ಅನಿಸಿದರೆ ಮತ್ತೆ ರಿವೈಂಡ್ ಮಾಡಿ ನೋಡಿ. ಎಕ್ಸ್ಪ್ಲೋಡಿಂಗ್ ಸಮಥಿಂಗ್ ಅಂತ ಹೇಳಿಸಿದೆ. ಏನಾದರೂ ಎಕ್ಸ್ಪ್ಲೋಡ್ ಆಗ್ಬೋದು, ನಿಮ್ಮಿಬ್ಬರ ಮಧ್ಯೆ ಕನ್ಫ್ಲಿಕ್ಟ್ಸ್ ಆಗ್ಬೋದು, ಜಗಳ ಆಗ್ಬೋದು ಅಂತ ಅನಿಸುತ್ತೆ. ಟವರ್ ಕಾರ್ಡ್ ಈಸ್ ಲೈಕ್ ತುಂಬ ರಿಲೇಷನ್ಶಿಪ್ಪಲ್ಲಿ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಲೈಕ್ ಎಕ್ಸ್ಪೈರ್ ಆಗ್ಬೋದು, ಆಕ್ಸಿಡೆಂಟ್ಸ್ ಆಗ್ಬೋದು, ನಿಮ್ಮ ಸಿಬ್ಲಿಂಗ್ಸ್ದು ಕೈಯೋ ಕಾಲೋ ಬ್ರೇಕ್ ಆಗ್ಬೋದು, ಮುರಿಬೋದು ಅಂತ ಅನ್ಸೋದಕ್ಕೆ. ಅನ್ಎಕ್ಸ್ಪೆಕ್ಟೆಡ್ ಆಕ್ಸಿಡೆಂಟ್ಸ್ ವಿಲ್ ಬಿ ಹ್ಯಾಪನ್ ಅಂತ ಹೇಳ್ತೀವಿ. ಸಡನ್ನಾಗಿ ಸಡನ್ ನ್ಯೂಸ್, ಸಡನ್ ಬ್ರೇಕಪ್ಸ್, ಎನಿಥಿಂಗ್. ಫಿಫ್ತ್ ಕಾರ್ಡ್ 6 ಆಫ್ ಕಪ್ಸ್ ಬಂದಿದೆ. ಹಾರ್ಟ್ಫುಲ್ ಪಾರ್ಟ್ ಏನಂದರೆ 6 ಆಫ್ ಕಪ್ಸ್ನ ನಾವು ರೀಕನ್ಸಿಲೇಷನ್ ಅಂತ ಹೇಳಿದರು, ಬಟ್ ಇದು ಬರೀ ನಿಮ್ಮ ಮ್ಯಾನಿಫೆಸ್ಟೇಷನ್ ಅಷ್ಟೇ, ನಿಮ್ಮ ಇಮ್ಯಾಜಿನೇಷನ್ ಅಷ್ಟೇ. ತುಂಬ ಹಾರ್ಟ್ಫುಲ್ ಪಾರ್ಟ್ಸ್ನ ಕೇಳ್ಬೋದು ನೀವು. ತುಂಬ ಬೇಗ ಮೆಲ್ಟ್ ಡೌನ್ ಆಗ್ತೀರಾ ನೀವು, ಅದರ್ ಪರ್ಸನೋ ಗೊತ್ತಿಲ್ಲ. 6 ನನಗೆ 4 ಆಫ್ ಸಾರ್ಡ್ಸ್ ಬಂದಿದೆ. ಮೇ ಬಿ ಅವ್ರ ಮಿಥುನ, ಲಿಯೋ, ನಿಮ್ಮದೇ ರಾಶಿ ಆಗಿರ್ಬೋದು, ಮಕರ ರಾಶಿ ಆಗಿರ್ಬೋದು, ಇಟ್ ಕ್ಯಾನ್ ಬಿ ಎನಿ ರಾಶಿ ಆಗಿರ್ಬೋದು. ಬಟ್ ಕಾನ್ಸ್ಟೆಂಟ್ಲಿ ಬ್ಲಾಕೇಜಸ್ ಇದೆ, ಬ್ಲಾಕಿಂಗ್ ಎನರ್ಜಿ ಇದೆ, ಅವಾಯ್ಡ್ ಮಾಡ್ತಾ ಇದ್ದಾರೆ. ಸಮ್ಟೈಮ್ಸ್ 7th ಕಾರ್ಡ್ 10 ಆಫ್ ಕಪ್ಸ್ ಬಂದಿದೆ. ಸೊ ನಿಮ್ಗೇನಾದರೂ ಬೇಕಾಗಿದ್ದರೆ ನೀವು ಡೈರೆಕ್ಟಾಗಿ ಕೇಳಿ ಅಂತ ಹೇಳ್ತೀವಿ. ಅವ್ರು ಅದನ್ನು ಮಾಡ್ತಾರೆ, ಅದನ್ನು ಹೇಳ್ತಾರೆ ನನಗೋಸ್ಕರ ಅಂತ. ತುಂಬ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡ್ರೆ ಯಾವಾಗಲೂ ಹರ್ಟ್ ನಿಮಗೆ ಆಗುತ್ತೆ ಅಂತ ಕಾರ್ಡ್ಸ್ ಹೇಳುತ್ತೆ. ತುಂಬ 10 ಆಫ್ ಕಪ್ಸ್ ಈಸ್ ಓವರ್ ಎಕ್ಸ್ಪೆಕ್ಟೇಷನ್ಸ್ ನಿಮ್ಮದು ಅದರ್ ಪರ್ಸನ್ಸು. ಐ ಡೋಂಟ್ ನೋ. ಏಸ್ ಆಫ್ ಸಾರ್ಟ್ಸ್ ಇದೆ, ಅವ್ರು ನಿಮ್ಮನ್ನು ಬ್ಲಾಕ್ ಮಾಡ್ತಾರೋ ಅಥವಾ ನೀವು ಅವ್ರನ್ನ ಬ್ಲಾಕ್ ಮಾಡಬಹುದು. ಬಟ್ ಅವ್ರು ನಿಮ್ಮನ್ನು ಬ್ಲಾಕ್ ಮಾಡಿದರೆ ಖಂಡಿತ ಕಮ್ಯುನಿಕೇಟ್ ಮಾಡ್ತಾರೆ, ಯೋಚನೆ ಮಾಡಬೇಡಿ. ಸೊ 2 ಸರ್ತಿ 10 ಆಫ್ ಕಪ್ಸ್ ಬಂದಿರೋದ್ರಿಂದ ಖಂಡಿತ ಯಾರಿಗಾದ್ರೂ ಮದುವೆ ಫಿಕ್ಸ್ ಆಗಿಲ್ಲ ಅನ್ನೋರಿಗೆ ಮದುವೆ ಫಿಕ್ಸ್ ಆಗೋ ಚಾನ್ಸಸ್ ಇದೆ. ಮದುವೆ ಆಗ್ಬೋದು, ಎಂಗೇಜ್ಮೆಂಟ್ ಆಗ್ಬೋದು ಅಂತ ನಾನು ಹೇಳ್ತೀನಿ. ರೀಕನ್ಸಿಲೇಷನ್ನು ಹೇಳ್ತೀನಿ. ಅದರ್ ಪರ್ಸನ್ ನಿಮ್ಮನ್ನು ಬ್ಲಾಕ್ ಮಾಡಿದರೂ ಕಮ್ಯುನಿಕೇಟ್ ಮಾಡ್ಬೋದು, ನೀವು ಹೇಳೋದನ್ನು ಕೇಳಬಹುದು. ಸೊ ಬಟ್ ನಾನು ಹೇಳಿದ್ದೀನಿ, ತುಂಬ ನಾನು ಹೇಳ್ದಂಗೆ ಆಗಬೇಕು, ನಾನು ಹೇಗಿರ್ತೀನಿ ಹಾಗಿರ್ತೀನಿ. ಅದು ಐ ಡೋಂಟ್ ಥಿಂಕ್ ದ್ಯಾಟ್ ವಿಲ್ ಮೇಕ್ ರಿಲೇಷನ್ಶಿಪ್, ಅಥವಾ ತುಂಬ ದಿನ ರಿಲೇಷನ್ಶಿಪ್ಪಲ್ಲಿ ನೀವು ಇರೋಕ್ಕಾಗುತ್ತೆ ಅಂತ ನಂಗೆ ಅನಿಸಲ್ಲ. ಲೈಕ್ ರಿಲೇಷನ್ಶಿಪ್ ಈಸ್ ಲೈಕ್ ಅಡ್ಜಸ್ಟ್ಮೆಂಟ್ಸ್ ಅಂತ ಹೇಳ್ತೀನಿ ನಾನು. ತುಂಬ ಬೋ ಡೌನ್ ಮಾಡಬೇಡಿ, ಬೆಂಡ್ ಆಗಬೇಡಿ, ತುಂಬ ಬಾಗಬೇಡಿ, ಬಟ್ ಎಷ್ಟಾಗುತ್ತೋ ಅಷ್ಟು. ಲೈಕ್ ತುಂಬ ಸಫರ್ ಇದ್ದರೆ ಅದರಿಂದ ಹೊರಗಡೆ ಬನ್ನಿ. ಸಫರಿಂಗ್ ಇದ್ದರೆ ಫಸ್ಟು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಿ ನೀವೊಬ್ಬರ ಮೇಲೆ. ಕೋಡಿಪೆಂಡೆಂಟ್ ಆಗಬೇಡಿ ಅಂತ ಹೇಳ್ತೀನಿ. ಇದು ಎಲ್ಲ ರಾಶಿಗೂ ನಾನು ಹೇಳ್ತೀನಿ. ಫೈನಾನ್ಷಿಯಲ್ ಫ್ರೀಡಮ್ ನಿಮ್ಮ ಹತ್ರ ಇರಲಿ. ಅದೊಂದು ಇದ್ದರೆ ಯು ಕ್ಯಾನ್ ಡೂ ಎನಿಥಿಂಗ್, ಯು ಕ್ಯಾನ್ ಗೋ ಎನಿವೇರ್, ಯು ಕ್ಯಾನ್ ಟೇಕ್ ಎನಿ ಡಿಸಿಷನ್ಸ್. ಸೊ ನೋ ಸಫರಿಂಗ್ಸ್ ಅಂತ ನಾನು ಹೇಳ್ತೀನಿ. ಇದರಲ್ಲಿ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ರೆ ಖಂಡಿತ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ, ನಾನು ಖಂಡಿತ ರೆಸ್ಪಾನ್ಸ್ ಮಾಡ್ತೀನಿ. ಥ್ಯಾಂಕ್ ಯು.